ಲಾಸ್ಟ್ ಟೈಮು ನೀವು ಸಾಂಗ್ ಸೆಲೆಕ್ಷನ್ಸ್ಗಳು ವಿಚಿತ್ರವಾಗಿ ಮಾಡ್ಕೊತಾ ಇದ್ರು. ನಿಜವಾಗ್ಲೂ ನಿಮ್ಮ ಟೋನ್ಗೆ ಚೆನ್ನಾಗಿದೆ ಈ ವಾಯ್ಸ್ ಇದು. ನಿಮ್ಮ 80s ಇದಕ್ಕೆ ರಾಜ್ಕುಮಾರ್ ವಾಯ್ಸ್ ಇದೆಲ್ಲ ಭಾಳ ಚೆನ್ನಾಗಿತ್ತು. ಕವಿತಾ ಬಿಡಿ ಪ್ರೊಫೆಷನಲ್ ಸಿಂಗರ್. ಖುಷಿ ಅನ್ಸೋದು ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ, ನಮ್ಮ ಕೊಲ್ಲಿಗೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಅದ್ಭುತವಾದ ಗಾಯಕಿ. ಅವ್ರು ಹಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಕನ್ನಡ ಮತ್ತು ತಮಿಳಿನಲ್ಲಿ ಅತ್ಯಂತ ಸರಾಗವಾಗಿ ಹಾಡ್ತಾರೆ. ಅವ್ರ ಜೊತೆ ಹಾಡ್ಬೇಕಂತಂದ್ರೆ ನಮಗೆ ಸ್ವಲ್ಪ ನರ್ವಸ್ನೆಸ್ ಆಗುತ್ತೆ ಇಷ್ಟು. ಬಟ್ ಸಾಂಪತಿ ಸರ್ ಭಾಳ ಚೆನ್ನಾಗಿ ಮೀಟ್ ಮಾಡಿದ್ರೆ ಇಂಥ ಸಾಂಗ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಯಾಕಂದ್ರೆ ನಾವು ಗ್ರೂಪ್ ಮಾಡ್ಕೊಂಡು ಬಂದ್ಮೇಲೆ 4 ತಿಂಗಳಾದ್ಮೇಲೆ ಸಾಂಪತಿ ಸರ್ ನಾವು ಬೇರೆ ಯಾವುದೋ ದೊಡ್ಡ ಸ್ಟೇಜ್ ನೋಡ್ಬೇಕಂತ ಆಸೆ ಆಗುತ್ತೆ. ನಿಮ್ಮ ಕೈಲಿ ಎಲ್ರಿಗೂ ಆಗುತ್ತೆ, ಏನು ದೊಡ್ಡ ವಿಷಯ ನಾವು ಆಗುತ್ತೆ, ಎಲ್ಲರೂ ಕೂಡ ಹಾಕಿ ಸಾಧ್ಯ ಇದೆ. ಅದೇ ನಮಗೆ ನೋಡಿ ಯಶೋಧ ಮೇಡಮ್ ಜೊತೆಗೆ ಲಾಡ್ಸಿ ಲೆವೆಲ್ ತಂದಿದ್ದಾರೆ ಮೇಡಮ್. ಮುಂದಿನ ಗೀತೆ ಗೆಳೆಯ ಅರವಿಂದ್ ಪಾಲಿ ಬರ್ತಾರೆ. ಈಸ್ ಎ ಹೋಟೆಲ್ ಉದ್ಯಮಿ. ವಿಷ್ಣು ಅವರು ದೊಡ್ಡ ಫ್ಯಾನ್. ಎಲ್ಲೇ ಬಂದು ಮಿನಿಮಮ್ 3 ಡಿಫ್ರೆಂಟ್ ವಿಷ್ಣು ಅವ್ರನ್ನ ತಗೊಂಡ್ಬರ್ತಾರೆ. ಇವತ್ತು ಕೂಡ ಅರ್ಧತೆ ಹಾಡ್ತಾ ಇದ್ದಾರೆ. ಲಾಲಿನಲ್ಲಿ ಲಾಸ್ಟ್ ಟೈಮ್ ನಮ್ಮ ಫೀನರು ಚಂದನ ತಂದ ಲಾಲಿ ಚಂದನ ಕಪ್ಪಲ್ಲಿ ಹಾಡಿದ್ರು, ಟೈಟಲ್ ಸಾಂಗ್ ಹಾಡಿದ್ರು. ಇನ್ನೊಂದು ಸಾಂಗ್ ತರ್ತಾ ಇದ್ದಾರೆ, ಸುಬಿ ಸುವಿಸುವಲ್ಲಿ. ಮನೋಹರ್ ಲಾಲಿನಲ್ಲಿ ಅದ್ಭುತ ಮ್ಯೂಸಿಕ್ ಮಾಡಿದ್ರು. ವಿಷ್ಣು ಸರ್ಗೆ ಅಂತೇಳಿ ಕಲ್ಯಾಣ ತುಂಬಾ ಚೆನ್ನಾಗಿ ಹಾಡುಗಳಿದ್ರು. ಆ ಒಂದು ಗೀತೆ ತರ್ತಾ ಇದ್ದಾರೆ, ಸುವಿ ಸುವಿಸುವಲ್ಲಿ ಅರವಿಂದ್ ಉಪಾಧ್ಯ ಇದೀಗ ನಿಮಗಾಗಿ